ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, 2ನೇ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾರ್ಚ್ 2026 ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. 5 ಪ್ರಶ್ನೆಗಳು, 5 ಅಂಕಗಳು. ಪ್ರಶ್ನೆ 1. ಹುಯೆನ್ ಸಾಂಗನ ಪ್ರಸಿದ್ಧ ಕೃತಿ. ಸರಿಯಾದ ಉತ್ತರ ಆಪ್ಷನ್ ಎ ಶಿಯುಕಿ. ಪ್ರಶ್ನೆ 2. ರಾಜ್ಯಶಾಸ್ತ್ರದ ಪಿತಾಮಹ. ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಸ್ಟಾಟಲ್. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ವಿಶ್ವವಿದ್ಯಾಲಯ. 4. ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ. ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಸಿ ಆರ್ಥಿಕ ಚಟುವಟಿಕೆ. 5. ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 5 ಪ್ರಶ್ನೆ, 5 ಅಂಕಗಳು. ಪ್ರಶ್ನೆ 6. ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? ಸರಿಯಾದ ಉತ್ತರ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಹಿಸಿರುತ್ತಾರೆ. 7. ಸಂಸ್ಕೃತಿ ಎಂದರೇನು? ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆ. ಇದಕ್ಕೆ ನಾವು ಸಂಸ್ಕೃತಿ ಎಂದು ಕರೆಯುತ್ತೇವೆ. 8. ಸಾಮಾಜಿಕ ಅಂತಃಕ್ರಿಯೆಯನ್ನು ವ್ಯಾಖ್ಯಾನಿಸಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತಃಕ್ರಿಯೆ. 9. ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ? ಭೂಮಿಯು 460 ಕೋಟಿ ವರ್ಷ ಹಳೆಯದಾಗಿದೆ. 10. ಆಂತರಿಕ ವ್ಯಾಪಾರ ಎಂದರೇನು? ದೇಶದ ಒಳಗೆ ನಡೆಯುವ ವ್ಯಾಪಾರವನ್ನು ನಾವು ಆಂತರಿಕ ವ್ಯಾಪಾರ ಎಂದು ಕರೆಯುತ್ತೇವೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 6 ಪ್ರಶ್ನೆಗಳು, 12 ಅಂಕಗಳು. 11. ಮೊಹೆಂಜೊದಾರೊವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ. ಉತ್ತರ. ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಿದ್ದರು. 2 ಬದಿಯಲ್ಲಿ ಇಳಿಯುವ ಮೆಟ್ಟಿಲುಗಳಿವೆ. ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ. ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು. ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಇತ್ತು. ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸುತ್ತಾ ಇರಬಹುದು. ಅಥವಾ ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ ವಿವರಿಸಿ. ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ನಂತರ ಎಲ್ಲವನ್ನು ಸೇರಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಿಸಲಾಯಿತು. ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ನಿರ್ಮಿಸಲಾಯಿತು. ಉತ್ತರ ಭಾಗದಿಂದ ಮಾಡುತ್ತಿದ್ದ ದಾಳಿ ತಡೆಯಲು ನಿರ್ಮಿಸಲಾಯಿತು. ಮಹಾಗೋಡೆಯನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಸಾಮಾನ್ಯ ಶಕ ಪೂರ್ವ 16ನೇ ಶತಮಾನದವರೆಗೂ ಕಟ್ಟಲಾಯಿತು. ಗೋಡೆಯ ಉದ್ದ 5000 ಕಿಲೋಮೀಟರ್. ಚೀನಾದ ಮಹಾಗೋಡೆಯ ಉದ್ದ 5000 ಕಿಲೋಮೀಟರ್. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಒಂದಾಗಿದೆ. 12. ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು?
ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅಥವಾ ಸನಾತನ ಧರ್ಮದ ವಿಶೇಷತೆಗಳೇನು? ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ. 13. ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಸಂವಿಧಾನವನ್ನು ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಗೌರವಿಸುವುದು, ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶ ಪಾಲಿಸುವುದು, ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆ ಎತ್ತಿ ಹಿಡಿಯುವುದು, ದೇಶದ ಸೇವೆಗೆ ಸಿದ್ಧರಿರುವುದು, ದೇಶ ರಕ್ಷಿಸುವುದು, ದೇಶದ ಸ್ವತ್ತನ್ನು ಕಾಪಾಡುವುದು, ಅಹಿಂಸಾ ನೀತಿಯನ್ನು ಅನುಸರಿಸುವುದು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಏನಾದರೂ ಉತ್ತರಗಳ PDF ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ. ನೀವು ಅಲ್ಲಿ ಹೋಗಿ ಉತ್ತರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. 14. ಕೃಷಿ ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಬೇಸಾಯವನ್ನು ಅವಲಂಬಿಸಿ ಬದುಕು ಸಮಾಜ. ಕೃಷಿ ಉತ್ಪನ್ನಗಳೇ ಜೀವನಾಧಾರ. ಒಂದೇ ಕಡೆ ನೆಲೆಸಿರುತ್ತಾರೆ. ಕೃಷಿಯೊಂದಿಗೆ ಇತರೆ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವರು. ವಿವಿಧ ರೀತಿಯ ಕೌಶಲ್ಯ ಹೊಂದಿರುತ್ತಾರೆ. 15. ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಭೂಮಿ ಗೋಳಾಕಾರವಾಗಿದೆ. ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಅಳೆಯಲು ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಇವರು ಭೌಗೋಳಿಕ ನಿರ್ದೇಶಾಂಕಗಳಾಗಿದ್ದು ಇವುಗಳ ಮೂಲಕ ಗುರುತಿಸಲಾಗುತ್ತದೆ. 16. ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿ. ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಗಾರರ ಸಹಕಾರಿ ಸಂಘಗಳು. ಮುಂದಿನ ಮುಖ್ಯ ಪ್ರಶ್ನೆ. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 5 ಪ್ರಶ್ನೆ, 15 ಅಂಕಗಳು. 17. ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣಯುಗ. ಸಮರ್ಥಿಸಿ. ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯದಾತರಾಗಿದ್ದರು. ಸಮುದ್ರಗುಪ್ತನು ಸ್ವತಃ ಕವಿಯಾಗಿದ್ದನು. 2ನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದನು. ಕಾಳಿದಾಸ ಕವಿ ಮತ್ತು ನಾಟಕಕಾರನಾಗಿದ್ದು ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ, ಶೂದ್ರಕ, ಮೃಚ್ಛಕಟಿಕ, ವಿಶಾಖದತ್ತನ ಮುದ್ರಾರಾಕ್ಷಸ, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸೃಷ್ಟಿಯಾದವು. 18. ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಗ್ರಾಮದ ಸ್ವಯಂ ಆಧಿಪತ್ಯದ ಬೆಳವಣಿಗೆ. ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು. ತರಕುರಂ ಬಂದು ಹಳ್ಳಿ. ಪ್ರತಿ ಕುರಂಗೂ ಮಹಾಸಭೆಯ ಎನ್ನುವ ಗ್ರಾಮಸಭೆ ಇದ್ದಿತು. ಇದನ್ನು ಪೆರುಂಗುರಿ ಎಂದು, ಅದರ ಸದಸ್ಯರನ್ನು ಪೆರುಮಕ್ಕಳ್ ಎಂದು ಕರೆಯಲಾಗುತ್ತಿತ್ತು. ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು. 19. ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಹವಾಮಾನ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಎನ್ನುವರು. ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸ್ಥಿತಿಯನ್ನು ವಾಯುಗುಣವೆನ್ನುವರು. 20. ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ನೀರು ಕಲುಷಿತವಾಗುತ್ತಿದೆ. ಕಾಲರ, ಕ್ಷಯ, ಕಾಮಾಲೆಯಂತಹ ರೋಗಗಳು ಹರಡುತ್ತಿವೆ. ಜಲಚರಗಳ ಸಾವಿಗೆ ಕಾರಣವಾಗುತ್ತದೆ. ಶ್ರಮದ ಮಹತ್ವವನ್ನು ವಿವರಿಸಿ. ಒಂದು ದೇಶದ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮಗಳೆರಡು ಮಹತ್ವದ್ದಾಗಿದೆ. ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆಯಾದಲ್ಲಿ ಉತ್ಪಾದನಾ ಕಾರ್ಯ ಕುಂಠಿತವಾಗುತ್ತದೆ. ಮಾನಸಿಕ ಶ್ರಮಿಕರಿಂದ ದೇಶ ಅಭಿವೃದ್ಧಿ ಹೊಂದುತ್ತದೆ. ಮುಂದಿನ ಮುಖ್ಯ ಪ್ರಶ್ನೆ. 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 2 ಪ್ರಶ್ನೆ, 8 ಅಂಕಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 23. ಸಾಗರದ ಉಬ್ಬರವಿಳಿತಗಳು ಮಾನವನ ಜೀವನಕ್ಕೆ ಸಹಕಾರಿಯಾಗಿವೆ. ಸಮರ್ಥಿಸಿರಿ.
ಮುಂದಿನ 24ನೇ ಪ್ರಶ್ನೆ, ಭಾರತದ ನಕ್ಷೆಯನ್ನು ಬರೆದು ಕೆಳಗಿನ ಸ್ಥಳಗಳನ್ನು ಗುರುತಿಸಿ. 1+4 5. ತಲಕಾಡು, ಅಜಂತಾ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ.